ಅಕ್ಕನ ಮಗ ಚಂದುನನ್ನ ಡೆವಿಲ್ ಚಿತ್ರದಿಂದ ದೂರ ಇಟ್ಟ ನಟ ದರ್ಶನ್. ಚಂದು ಕಾಲಿಗೆ ಅಭಿಮಾನಿ ಬಿದ್ದಿದ್ರಿಂದ ಚಿತ್ರದಿಂದ ಚಂದು ಅಂದ್ರೆ ದರ್ಶನ್ನ ಅಕ್ಕನ ಮಗನಿಗೆ ಕೋಕ್ ನೀಡಲಾಗಿದ್ದು, ಚಂದು ಮಗ ವಿನೇಶ್ ಮೂಲಕ ದರ್ಶನ್ಗೆ ಹತ್ತಿರವಾಗಲು ಫ್ಯಾನ್ಸ್ ಮುಂದಾಗ್ತಿದ್ದಾರಾ? ಇನ್ಸ್ಟಾಗ್ರಾಂನಲ್ಲಿ ಕಠಿಣ ಸಂದೇಶವನ್ನ ದರ್ಶನ್ ರವಾನಿಸಿದ್ದು, ಚಂದು ಅಥವಾ ನನ್ನ ಮಗನ ಜೊತೆ ಗುರುತಿಸಿಕೊಂಡ್ರೆ ನನಗೆ ಹತ್ತಿರ ಆಗಲ್ಲ, ನೀವು ಈ ರೀತಿ ಮಾಡುವುದು ನನಗೆ ಸ್ವಲ್ಪವೂ ಕೂಡ ಇಷ್ಟ ಆಗಲ್ಲ. ಇನ್ಸ್ಟಾಗ್ರಾಂನಲ್ಲಿ ನಟ ದರ್ಶನ್ ಪೋಸ್ಟ್ ಹಾಕಿದ್ದಾರೆ. ಇತ್ತೀಚೆಗೆ ದರ್ಶನ್ ಅಭಿಮಾನಿಯೊಬ್ರು ಅಕ್ಕನ ಮಗ ಚಂದು ಕಾಲಿಗೆ ಬಿದ್ದಿದ್ರು. ಹೀಗಾಗಿ ಚಂದು ಮಗ ವಿನೀಶ್ ಮೂಲಕ ದರ್ಶನ್ಗೆ ಹತ್ತಿರವಾಗಲು ಫ್ಯಾನ್ಸ್ ಮುಂದಾಗ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದ್ದು, ಇನ್ಸ್ಟಾಗ್ರಾಂನಲ್ಲಿ ಕಠಿಣ ಸಂದೇಶವನ್ನ ನಟ ದರ್ಶನ್ ರವಾನಿಸಿದ್ದಾರೆ. ಅಕ್ಕನ ಮಗ ಚಂದುನನ್ನ ಡೆವಿಲ್ ಚಿತ್ರದಿಂದ ನಟ ದರ್ಶನ್ ದೂರ ಇಟ್ಟಿದ್ದು, ಯಾಕಂದ್ರೆ ಚಂದು ಕಾಲಿಗೆ ಅಭಿಮಾನಿ ಬಿದ್ದಿದ್ರಿಂದ ಅಕ್ಕನ ಮಗ ಚಂದುನನ್ನ ಚಿತ್ರದಿಂದ ದೂರ ಇಟ್ಟಿದ್ದು, ಚಂದು ಮಗ ವಿನೀಶ್ ಮೂಲಕ ದರ್ಶನಿಗೆ ಫ್ಯಾನ್ಸ್ ಹತ್ತಿರವಾಗಲು ಮುಂದಾಗ್ತಿದ್ದಾರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಅಭಿಮಾನಿಗಳಿಗೆ ದರ್ಶನ್ ಸಂದೇಶ. ಎಲ್ಲ ನನ್ನ ಸೆಲೆಬ್ರಿಟೀಸ್ಗಳಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲಿಟ್ಟಿರುವ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ. ಆದರೆ ಈ ವಿಡಿಯೋದಲ್ಲಿ ನನ್ನ ಮೇಲಿನ ಅಭಿಮಾನದಿಂದಾಗಿ ಇನ್ನೂ ಏನೂ ಸಾಧನೆ ಮಾಡದಿರುವ ನನ್ನ ಅಕ್ಕನ ಮಗನಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳುವುದನ್ನು ನೋಡಿ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಆದ್ದರಿಂದ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಿದ್ದ ಚಂದುನನ್ನ ಈ ಚಿತ್ರದಿಂದ ಹೊರಗಿಡಲಾಗಿದೆ. ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡರೆ ನನಗೆ ಹತ್ತಿರವಾಗಬಹುದು ಎಂದು ನೀವು ಭಾವಿಸಿದರೆ ಅದನ್ನ ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ. ನೀವು ಹೀಗೆ ಮಾಡುವುದು ನನಗೆ ಸ್ವಲ್ಪವೂ ಇಷ್ಟ ಆಗುವುದಿಲ್ಲ.